ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ಮುದ್ದು ಮಾದಯ್ಯನಿಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ಮುದ್ದು ಮಾದಯ್ಯನಿಗೆ ಪಕ್ಕಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುದ್ದು ಮಾದಯ್ಯನಿಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುದ್ದು ಮಾದಯ್ಯನಿಗೆ ಪಕ್ಕಿ ಕುಣೀರು ಕಾಡೆಲ್ಲ ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿಜಾವೋ ನವಿಲು ನುಲಿಜಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಎದ್ದು ಬಾರಯ್ಯ ಭಕ್ತರ ಬಾಳಿಗೆ ಬೆಳಕಾಗಯ್ಯ ಮಲೆಯ ಮಾದಯ್ಯ ಕುಣಿದು ಬಾರಯ್ಯ ನಂಬಿದ ಮಂದಿಗೆ ನಾಗಮಲಯ್ಯ ಮಾದೇವ ಕೋಡುಗಲಯ್ಯ ಮಾನೆಲ್ಲ ಮಾದೇವ ಕೋಡು ಮಾನೆಲ್ಲ ಈ ಹಕ್ಕಿ ಹಾಡ ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಬರ್ತಾನ ನಮ್ಮಪ್ಪ ಶಿವ ನೋಡಿದರೆ ಕೊರಡು ಕೊನರಿ ಬಂಗಾರ ಮಾಡ ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ಸುಡಬೇಕಂತ ಬಂದವನೋ ಜನುಮನ ಮಾಮನಪ್ಪ
ಲಜ್ಜೆಯ ಸೀಳಿ ಬಂದೆ, ಅಸುರ ಶ್ರವಣನ ನೀನು ಕೊಂದೆ, ಕೆಡುಕ ಕಂಡಾಗ ಕೊಲ್ಲೋ ಅಂದೆ, ವೀರ ವೈರಾಗ್ಯ ಎಲ್ಲ ನಿಂದೆ, ಗತಿ ನೀನೇ ಮಾದೇಶ್ವರ, ಏಳುಮಲೆ ಮಾಯಕಾರ, ಹರಕೆ ತರುವೆ ಹರಸೋ. ಮಲೆಯ ಮಾದಯ್ಯ ಎದ್ದು ಬಾರಯ್ಯ, ಭಕ್ತರ ಬಾಳಿಗೆ ಬೆಳಕಾಗಯ್ಯ. ಮಲೆಯ ಮಾದಯ್ಯ ಎದ್ದು ಬಾರಯ್ಯ, ಭಕ್ತರ ಬಾಳಿಗೆ ಬೆಳಕಾಗಯ್ಯ. ಸ್ನೇಹಿತರೆ, ಕರ್ನಾಟಕದ ದೇವಾಲಯಕ್ಕೆ ನೀವು ಮೊದಲ ಬಾರಿ ತೆರಳಿದರೆ ಒಮ್ಮೆಲೆ ಆಶ್ಚರ್ಯವಾಗುತ್ತೀರಿ. ಇದು ಮರುಭೂಮಿಯೋ ಅಥವಾ ಇನ್ಯಾವುದೋ ಪ್ರದೇಶಕ್ಕೆ ಬಂದಿದ್ದೀನೋ ಒಂದು ತಿಳಿಯದ ಗೊಂದಲವಾಗದೇ ಇರದು. ಏಕೆಂದರೆ ಅಲ್ಲಿ ಒಂದು ಕಡೆ ಕಾವೇರಿ ನದಿ ಶಾಂತವಾಗಿ ಹರಿಯುತ್ತಿದ್ದರೆ ಇನ್ನೊಂದು ಕಡೆ ಮರಳಿನ ರಾಶಿ. ಇಲ್ಲಿರುವ ದೇವಾಲಯದಲ್ಲಿ ವರ್ಷಂಪ್ರತಿ ಮರಳನ್ನು ತೆಗೆಯುತ್ತಲೇ ಇರಬೇಕು, ಇಲ್ಲವಾದರೆ ಆ ದೇವಾಲಯ ಮರಳ ರಾಶಿಯಲ್ಲಿ ಮುಚ್ಚಿ ಹೋಗುತ್ತವೆ. ಅಷ್ಟೊಂದು ಮರಳು ರಾಶಿ ಇಲ್ಲಿ ವರ್ಷಂಪ್ರತಿ ಉತ್ಪತ್ತಿಯಾಗುತ್ತವೆ. ಹಿಂದೆ ಗಂಗರು, ಚೋಳರ ಕಾಲದಲ್ಲಿ ವೈಭವದಿಂದ ಮೆರೆದ ಈ ತಲಕಾಡು ಇಂದು ಅಲ್ಲಿ ರಾಶಿ ರಾಶಿ ಮರಳು ಬೀಳಲು ಕಾರಣವೇನು? ಈ ಮರಳು ರಾಶಿ ಹಿಂದೆ ಕೂಡ ಒಂದು ಸ್ವಾರಸ್ಯಕರ ಕಥೆ ಇದೆ. ಈ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಮೈಸೂರಿನಿಂದ 58 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ಮತ್ತು ಕಪಿಲ ಸಂಗಮದಿಂದ ಕೆಲವೇ ಮೈಲುಗಳ ದೂರದಲ್ಲಿ ಕಾವೇರಿ ನದಿಯ ಎಡದಂಡೆಯಲ್ಲಿ ನೆಲೆಗೊಂಡಿದೆ ಈ ಇತಿಹಾಸ ಪ್ರಸಿದ್ಧ ತಲಕಾಡು. ತಲ ಮತ್ತು ಕಾಡು ಎಂಬ ಇಬ್ಬರು ಬೇಡರ ವಾಸಸ್ಥಳವಾದ್ದರಿಂದ ಇದಕ್ಕೆ ತಲಕಾಡು ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಈ ತಲಕಾಡಿನ ಇತಿಹಾಸ ನೋಡುವುದಾದರೆ, ಗಂಗರ ರಾಜಧಾನಿಯಾಗಿದ್ದ ತಲಕಾಡಿಗೆ ಸಂಸ್ಕೃತದಲ್ಲಿ ದಲವನಪುರ ಎಂದು ಕರೆಯಲಾಗಿದೆ. ಕ್ರಿಸ್ತಶಕ 248ರಿಂದ 266ರವರೆಗೆ ಹರಿವರ್ಮನು ದಲವನಪುರವನ್ನು ಆಳುತ್ತಿದ್ದನೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಅವನ ವಂಶದ ಇತರ ರಾಜರಿಗೂ ಈ ತಲಕಾಡು ರಾಜಧಾನಿಯಾಗಿ ಮುಂದುವರಿಯಿತು. 8ನೇ ಶತಮಾನದ ವೇಳೆಗೆ ಪ್ರಸಿದ್ಧ ಗಂಗರಾಜ ಶಿರಿಪುರುಷ ತಲಕಾಡನ್ನು ಆಳಿದನು. ಆದರೆ ಮುಂದೆ ಗಂಗರಾಜನು ರಾಷ್ಟ್ರಕೂಟರ ಸಾಮಂತರಾಗಿರಬೇಕಾಗಿ ಬಂತು. 11ನೇ ಶತಮಾನದ ಆದಿಭಾಗದಲ್ಲಿ ತಲಕಾಡು ಚೋಳರ ವಶವಾಯಿತು. ಆಗ ತಲಕಾಡಿಗೆ ರಾಜಪುರ ಎಂಬ ಹೊಸ ಹೆಸರಿನಿಂದ ಕರೆಯಲಾಯಿತು. ಆದರೆ ಕೆಲವೇ ವರ್ಷಗಳಲ್ಲಿ ಹೊಯ್ಸಳರು ಪ್ರಬಲಗೊಂಡು ಚೋಳರನ್ನು ಅಟ್ಟಿಸಿ ತಲಕಾಡನ್ನು ವಶಪಡಿಸಿಕೊಂಡರು. ಹೊಯ್ಸಳ ದೊರೆ ವಿಷ್ಣುವರ್ಧನು ತಲಕಾಡನ್ನು ಗೆದ್ದು ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದನು. 16ನೇ ಶತಮಾನದ ಆದಿಭಾಗದವರೆಗೆ ಹೊಯ್ಸಳರ ವಶದಲ್ಲೇ ಇದ್ದ ತಲಕಾಡು ಅನಂತರ ವಿಜಯನಗರದ ಆಧಿಪತ್ಯಕ್ಕೆ ಸೇರಿತು. ಕ್ರಿಸ್ತಶಕ 1634ರಲ್ಲಿ ತಲಕಾಡು ಮೈಸೂರು ಅರಸರ ವಶವಾಯಿತು. ಕಾವೇರಿ ತೀರದ ತಲಕಾಡಿನಲ್ಲಿ ಎತ್ತ ಹೋದರೂ ರಾಶಿ ರಾಶಿ ಮರಳು. ಇಲ್ಲಿನ ಅದೆಷ್ಟೋ ಸ್ಮಾರಕಗಳು, ದೇಗುಲಗಳು ಮರಳಿನಲ್ಲಿ ಹೂತು ಹೋಗಿವೆ. ದೇವಾಲಯಗಳ ಸುತ್ತ ಮರಳನ್ನು ಎತ್ತಿ ಹಾಕುತ್ತಲೇ ಇರಬೇಕು, ಇಲ್ಲದಿದ್ದರೆ ಕೆಲವೇ ವರ್ಷಗಳಲ್ಲಿ ಮತ್ತೆ ಇವು ಮರಳಿನಲ್ಲಿ ಮುಚ್ಚಿ ಹೋಗುತ್ತವೆ. ತಲಕಾಡಿನಲ್ಲಿ ಸುಮಾರು 40 ಅಡಿ ಎತ್ತರ ಮರಳು ರಾಶಿ ಬೀಳುವುದು ಪ್ರಕೃತಿಯ ಒಂದು ಸೋಜಿಗವೇ ಸರಿ. ತಲಕಾಡು ಮರಳಾದುದನ್ನು ವಿವರಿಸುವ ಸ್ವಾರಸ್ಯಕರ ಕಥೆಯೊಂದು ಇದೆ. ಸುಮಾರು 4 ಶತಮಾನಗಳ ಹಿಂದೆ ಮೈಸೂರು ಪ್ರಾಂತದ ರಾಜಧಾನಿ ಶ್ರೀರಂಗಪಟ್ಟಣ ವಿಜಯನಗರ ಅರಸರಿಗೆ ಸೇರಿತು.
ಶ್ರೀರಂಗಪಟ್ಟಣವನ್ನು ಶ್ರೀರಂಗರಾಯ ಎಂಬ ಪ್ರತಿನಿಧಿ ಆಳುತ್ತಿದ್ದನು. ಆತನ ಪತ್ನಿ ಆಲವೇಲಮ್ಮ. ಶ್ರೀರಂಗರಾಯ ಕಾಯಿಲೆ ಬಿದ್ದಾಗ ತಲಕಾಡಿಗೆ ಹೋಗಿ ವೈದೇಶ್ವರ ಸ್ವಾಮಿಯನ್ನು ಪೂಜಿಸಲು ತೀರ್ಮಾನಿಸಿದ. ಆದರೂ ಆತ ಬದುಕುಳಿಯದೆ ತಲಕಾಡಿನಲ್ಲೇ ತೀರಿಕೊಂಡ. ಮಡದಿ ಆಲವೇಲಮ್ಮ ತಲಕಾಡಿನ ಪಕ್ಕದಲ್ಲಿ ನದಿಯ ಆಚೆಗಿರುವ ಮಾಲಂಗಿ ಗ್ರಾಮಕ್ಕೆ ಹೋಗಿ ನೆಲೆಸಿದಳು. ಶ್ರೀರಂಗಪಟ್ಟಣ ಮೈಸೂರು ಅರಸಮನೆತನಕ್ಕೆ ಸೇರಿದ ರಾಜರ ಒಡೆಯರ ಕೈವಶವಾಯಿತು. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ಶ್ರೀರಂಗನಾಯಕಮ್ಮನವರಿಗೆ ವಿಶೇಷ ಪೂಜೆ ನಡೆಯುತ್ತಿತ್ತು. ಆಗ ಆಲವೇಲಮ್ಮ ತನ್ನ ಆಭರಣಗಳನ್ನು ದೇವರಿಗೆ ಅಲಂಕರಿಸಿ ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದಳು. ಈ ವಿಚಾರವನ್ನು ದೇವಾಲಯದ ಅಧಿಕಾರಿಗಳಿಂದ ತಿಳಿದುಕೊಂಡ ರಾಜ ಒಡೆಯರು ಎಂದಿನಂತೆ ಆಭರಣಗಳನ್ನು ಕಳುಹಿಸಬೇಕೆಂದು ಆಜ್ಞೆಯನ್ನು ಹೊರಡಿಸಿದರು. ಇದಕ್ಕೆ ಆಲವೇಲಮ್ಮ ಒಪ್ಪದಿದ್ದಾಗ ಕೊಡದೆ ಹೋದಲ್ಲಿ ಬಲಾತ್ಕಾರವಾಗಿ ಅವುಗಳನ್ನು ಕಸಿದುಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು. ಇದರಿಂದ ತುಂಬಾ ಸಂಕಟಕ್ಕೊಳಗಾದ ಆಲವೇಲಮ್ಮ ಮುಗುತಿಯೊಂದನ್ನು ಮಾತ್ರ ಕಳುಹಿಸಿ ಮಿಕ್ಕ ಒಡವೆಗಳನ್ನು ತನ್ನ ಮಡಿಲಲ್ಲಿ ಕಟ್ಟಿಕೊಂಡು ಕಾವೇರಿ ನದಿಯಲ್ಲಿ ಹಾರಿದಳು. ಕಾವೇರಿ ನದಿಗೆ ಬೀಳುವಾಗ ತಲಕಾಡು ಮರಳಾಗಿ ಮಲಂಗಿ ಮಡುವಾಗಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದೆ ಹೋಗಲಿ ಎಂದು ಶಾಪವನ್ನು ಇತ್ತಳು. ಈ ಕಥೆಯು ಕಾಲ್ಪನಿಕವೋ ಅಥವಾ ನಿಜವೋ ತಿಳಿಯದು. ಆದರೆ ತಲಕಾಡು ಮರಳ ರಾಶಿಯಲ್ಲಿ ಅರ್ಧ ಮುಚ್ಚಿ ಹೋಗಿದ್ದು, ಊರಿನ 3 ದಿಕ್ಕಿನಲ್ಲಿ ಸುತ್ತಿ ಹರಿಯುವ ಕಾವೇರಿಯು ಮರಳು ಬೆಟ್ಟದ ಸಾಲಿನಂತೆ ಊರಿನ ಮೇಲೆ ಚಾಚಿಕೊಂಡಿದೆ. ರಾಜ ಒಡೆಯರ ಕಾಲದಿಂದಲೇ ಅಲ್ಲಿ ಮರಳು ಹೆಚ್ಚಾಯಿತೆಂದು ಹೇಳಲಾಗುತ್ತಿದೆ. ಸುಮಾರು 30 ದೇವಾಲಯಗಳು ಮರಳಿನಲ್ಲಿ ಮುಚ್ಚಿ ಹೋಗಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ.